ನೋಡಮ್ಮ ವಾಣಿ, ಒಂದಿಷ್ಟು ಶಕುನಗಳು, ಕೆಲವು ಮೂಢನಂಬಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ ಕಲ್ಚರಲ್ಲಿದೆ. ಪ್ರೂವ್ ಆದ ಪ್ರತಿ ಸಲನೂ ನಾವದನ್ನ ನಂಬಲೇಬೇಕು. ನಿನ್ ವಿಷಯದಲ್ಲಿ ನಮ್ಮ ಅನಿಸಿಕೆನೂ ಅದೇ. ಈ ಸಲನೂ ಫಂಕ್ಷನ್ ನಿಂತು ಹೋದ್ರೆ ನಮ್ ಕುಟುಂಬದವರು ಪ್ರಾಣ ಬಿಡ್ಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಗೆ ಹೋಗು. ಇಲ್ಲಿ ನೋಡಿ, ನಿಜ ಹೇಳ್ಬೇಕಂದ್ರೆ ನಂಗೂ ಕೂಡ ಹೋಗ್ಬೇಕು ಅನ್ನಿಸ್ತಿದೆ. ಆದ್ರೆ ಊರಿಂದ ತುಂಬಾ ದೂರ ಬಂದಿದ್ದೀನಿ. ಈಗಿಂದ ಈಗ್ಲೇ ಹೊರಟು ಹೋಗು ಅಂತಂದ್ರೆ ಎಲ್ಲಿಗೆ ಅಂತ ಹೋಗ್ಲಿ ಹೇಳಿ? ಬೇಕು ಅಂದ್ರೆ ನಿಶ್ಚಿತಾರ್ಥ ಮುಗಿಯೋವರೆಗೂ ಯಾವ್ದಾದ್ರೂ ಮೂಲೆಯಲ್ಲಿರ್ತೀನಿ. ಏನ್ ಅಗತ್ಯ ಇಲ್ಲ. ನಾನು ಈಗಲೇ ವೆಹಿಕಲ್ ಅರೇಂಜ್ ಮಾಡ್ತೀನಿ, ಹೊರಡು. ಏನಾಯ್ತು ಪ್ರೀತಿ? ಇನ್ನು ಯಾಕೆ ಬರ್ಲಿಲ್ಲ ಅನ್ಕೊಳ್ತಿದ್ದೆ, ಬಂದೇ ಬಿಟ್ರಲ್ಲ. ಏನಿಲ್ಲ ಆಂಟಿ, ಈ ವಾಣಿ ಇರೋ ಯಾವ ಫಂಕ್ಷನ್ ಕೂಡ ಸರಿಯಾಗಿ ನಡೆಯಲ್ಲ. ಅವಳಿಲ್ಲಿದ್ರೆ ಅಪಶಕುನ ಅಂತ ಹೋಗು ಅಂತ ಹೇಳ್ತಿದ್ದೀನಿ ಆಂಟಿ. ನೀವೇನೋ ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಶಕುನ ದೋಷ ಸುತ್ತ ಇರೋ ಮನುಷ್ಯರಲ್ಲಿ ಇರಲ್ಲಮ್ಮ, ನಮ್ ಮನ್ಸಲ್ಲಿ ಮಾಡೋ ಕೆಲ್ಸದಲ್ಲಿರೋದು. ಅರುಣ್ ಬಾವ ಹುಷಾರಾಗಿದ್ದು, ಶ್ಯಾಮಲ ಮಗನ್ ಜೊತೆ ನವ್ಯ ಮದ್ವೆ ನಿಲ್ಲೋ ಹಾಗಾಗಿದ್ದು, ರಾಮಾಯಣ ಸಾಕ್ಷಿಯಾಗಿ ಕೋರ್ಟಲ್ಲಿ ಕೇಸ್ ಗೆದ್ದು ನಮ್ ವಾಗ್ದೇವಿ ಮರ್ಯಾದೆ ಉಳಿಸಿದ್ದು, ಹೀಗೆ ಬೇಕಾದಷ್ಟಿದೆ. ಮನೇಲಿ ಶುಭ ಕಾರ್ಯ ನಡೆಯುವಾಗ ಒಬ್ಳು ಹೆಣ್ಮಗಳಿಗೆ ನೋವು ಕೊಡೋದು ಸರಿಯಲ್ಲ. ಅದ್ ಹಾಗಲ್ಲ. ಪ್ರೀತಿ ಮದ್ವೆ ಬಗ್ಗೆ ಮೊದ್ಲಿಗಿಂತ ಹೆಚ್ಚು ಜಾಗೃತೆನ ತಗೋತಿದೀವಿ. ಅದಕ್ಕೆ ಹೀಗ್ ಮಾತಾಡಿದ್ವೇ ಹೊರತು ಬೇರೆ ಉದ್ದೇಶ ಇಲ್ಲ. ಹೌದು ರುಕ್ಮಿಣಿ ಆಂಟಿ. ಮಾಮ್, ಆಂಟಿ ನಮ್ಮಿಬ್ರನ್ನು ಕರೀತಿದ್ದಾರೆ, ಬಾ. ಸರಸು, ಏನಮ್ಮ ಇದು? ಅಳ್ಬೇಡ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನೀನ್ ಅವ್ರ ಮಾತೆಲ್ಲ ತಲೆಗೆ ಹಾಕೋಬೇಡ, ಸರಿನಾ? ಸರ್ಸು, ಏನಾಯ್ತಮ್ಮ? ಏನಿಲ್ಲ ಮಾವ, ಏನಿಲ್ಲ. ನೀನ್ ಹೇಳ್ದೆ ಇದ್ ಮಾತ್ರಕ್ಕೆ ನನಗ್ ನಿನ್ ಕಣ್ಣೀರ್ ಕಾಣಿಸಲ್ಲ ಅನ್ಕೊಂಡ್ಯಾ? ಅದು ಆಗ್ಲೇ ಕಾರಲ್ಲಿ ಬರುವಾಗ ಧೂಳ್ ಬಿತ್ತು ಮಾವ, ಉರಿಯಾಗಿ ಕಣ್ಣೀರ್ ಬರ್ತಿತ್ತು. ನಿಜಾನೇ ಮಾವ, ಬೇಕಾದ್ರೆ ದೊಡ್ಡಮ್ಮನೆ ಕೇಳಿ. ಸರಿನಮ್ಮ, ಹೋಗಿ ಮುಖ ತೊಳ್ಕೊಂಡ್ ಬಾ. ಸರಿ ಮಾವ. ಕಾರಣ ಏನೇ ಇದ್ರು ಸರ್ಸು ಕಣ್ಣೀರ್ ನನ್ ಕೈಲಿ ನೋಡೋಕ್ಕಾಗಲ್ಲ ತೇಜ. ಸರ್ಸು ರಾಹುಲ್ ಮದುವೆ ಮಾಡಿಸಿ ಜಗದೀಶ ಉಮಾ ಅವರ ಋಣನ ಸ್ವಲ್ಪನಾದ್ರೂ ತೀರಿಸ್ಬೇಕು ಅನ್ಕೊಂಡೆ. ಆದ್ರೆ ಅದು ತೀರೋ ಹಾಗೆ ಕಾಣ್ತಾ ಇಲ್ಲ. ನಮ್ಮನೆಗ್ ಬಂದ್ರು ಅವ್ರ ಓವರ್ ಆಕ್ಷನ್ ನಂಗೆ ಇಷ್ಟ ಆಗ್ತಿಲ್ಲ ಮಾಮ್. ಆ ಮನೆಗೆ ನೀನು ಸೊಸೆ ಆಗು ಪ್ರೀತಿ. ಅವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮುಹೂರ್ತಕ್ಕೆ ಸಮಯ ಆದಾಗ ಕರಿತೀನಿ, ಅಲ್ಲಿವರೆಗೂ ಇಲ್ಲೇ ಇರು. ಸರಿ ಮಾಮ್. ಹಾಯ್ ಸ್ವಾತಿ, ಹೌ ಆರ್ ಯು? ಇವತ್ತೇ ಲಗ್ನ ಪತ್ರಿಕೆ ಬರೆಸ್ತಿದ್ದಾರೆ, ಮದ್ವೆಗೆ ಡೇಟ್ ಕೂಡ ಫಿಕ್ಸ್ ಮಾಡ್ತಿದ್ದಾರೆ. ವೇಟ್ ಸ್ವಾತಿ, ಮತ್ತೆ ಕಾಲ್ ಮಾಡ್ತೀನಿ. ವಾಣಿ,
ಐಮ್ ಸಾರಿ ವಾಣಿ, ನಿನ್ನ ಹೋಗು ಅಂತ ಹೇಳಿದ್ದಕ್ಕೆ. ಪರವಾಗಿಲ್ಲ ಪ್ರೀತಿಯವರೇ. ಏನೇ ಪರವಾಗಿಲ್ಲ, ತ್ಯಾಗಮೂರ್ತಿ ತರ ಓವರ್ ಆಕ್ಷನ್ ಮಾಡ್ತಿದ್ಯಲ್ಲ. ಈ ಫಂಕ್ಷನ್ ಫಿನಿಶ್ ಆಗೋವರೆಗೂ ನೀನ್ ಇಲ್ಲೇ ಇರ್ಬೇಕು. ನೀನು ಲವ್ ಮಾಡ್ತಿರೋ ರಾಹುಲ್ ನನ್ ಬೆರಳಿಗೆ ಉಂಗ್ರ ಹಾಕೋದ್ ನೋಡಿ ನೀನ್ ಬಿಕ್ಕಿ ಬಿಕ್ಕಿ ಅಳ್ಬೇಕು. ದೇವಸ್ಥಾನದಲ್ಲಿ ನಾನ್ ಮಾಡಿರೋ ಚಾಲೆಂಜ್ ಗೆಲ್ಲೋದನ್ನ ನೀನ್ ನೋಡ್ಬೇಕು. ಈ ಪ್ರೀತಿನ ಎದುರು ಹಾಕೊಂಡ್ರೆ ಸೋಲ್ ಒಪ್ಕೊಂಡ್ ಹಾಗೆ ಅಂತ ನಿನಗೆ ಅರ್ಥ ಆಗ್ಬೇಕು. ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನೀನ್ ಇಲ್ಲೇ ಇರ್ಬೇಕು ಅಂತ ಹೇಳ್ತಿರೋದು. ಕೋಪ ನೋವು ಏನೂ ಆಗ್ತಿಲ್ವಾ ನಿನಗೆ? ಅಥವಾ ನನ್ ಕಾನ್ಫಿಡೆನ್ಸ್ಗೆ ಶಾಕ್ ಆಗಿ ನಿನ್ ಮಾತೆ ಬಿದ್ದೋಯ್ತಾ? ಏನು ಆಗ್ದಿದ್ರೂನು ಎಲ್ಲ ಮುಗ್ದೋಗಿರೋ ಹಾಗೆ ನೀವು ಸಂಭ್ರಮ ಪಡ್ತಿರೋದು ತುಂಬಾ ವಿಚಿತ್ರವಾಗಿದೆ. ಅಂದ್ರೆ ಏನೇ, ಈ ಫಂಕ್ಷನ್ ನಡೀದಿದ್ದ ಹಾಗೆ ತಡಿತೀಯಾ ನೀನು? ಅಂತ ದುರ್ಬುದ್ಧಿ ಯೋಚನೆಗಳು ನನ್ಗಿಲ್ಲ, ಬರೋದು ಇಲ್ಲ. ಮತ್ತೇನೇ ನಿನ್ ಬುದ್ಧಿ? ಪ್ರೀತಿಸ್ತಿದೀನಿ ಪ್ರಾಣ ಅಂತ ಹೇಳ್ದೆ. ರಾಹುಲ್ ನನ್ನೋನು, ಅವನಿಲ್ಲ ಅಂದ್ರೆ ಬದುಕೇ ಇಲ್ಲ ಅಂತ ಬಿಲ್ಡಪ್ ಕೊಟ್ಟೆ. ಈಗೇನು ವೇದಾಂತ ಮಾತಾಡ್ತಿದ್ಯಾ? ವೇದಾಂತ ಅಲ್ಲ, ಆ ದೇವ್ರ ಮೇಲೆ ನನ್ ಪ್ರೀತಿ ಮೇಲಿರೋ ನಂಬಿಕೆಯಿಂದ ಹೇಳ್ತಿದ್ದೀನಿ. ನಿನಗೆ ನಂಬಿಕೆ ಬಲ ಇದ್ರೆ ನನಗೆ ಆಂಟಿ ಬಲ ಇದೆ. ಅವ್ರ ಮಾತಿನ ಪ್ರಕಾರ ಎಲ್ಲ ನಡಿಬೇಕು ಅನ್ನೋ ರೂಲ್ ಇದೆ. ನೀವ್ ರೂಲ್ ಮಾತ್ರ ಹೇಳ್ತಿದ್ದೀರಾ. ರಾಹುಲ್ ಅವರಿಗೆ ನಿಮ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿದೀರಾ? ಇದು ನಿಜವಾದ ಪ್ರೀತಿ ಅಂತ ನಂಬ್ಕೊಂಡಿದ್ದೀರಾ? ಮಾತಾಡಿ ಪ್ರೀತಿಯವರೇ, ನಿಮ್ಮನ್ನೇ ಕೇಳ್ತಿರೋದು. ಇದೆ, ನಾನ್ ನಂಬ್ತೀನಿ. ಅದನ್ನ ನೀವ್ ಅಂದ್ಕೊಳ್ಳೋದಲ್ಲ, ಅವ್ರು ಯಾವತ್ತಾದ್ರೂ ಹೇಳಿದಾರಾ ಅಂತ. ನೀನ್ ಹೇಳು, ನಿನಗೆ ಹೇಳಿದಾನಾ? ನನ್ ಬಗ್ಗೆ ಯಾಕೆ ಬಿಡಿ, ಈಗ ನೀವ್ ಹೇಳಿ. ಏನ್ ಮಾಡಾದ್ರೂ ಸರಿ, ನಾವ್ ಬಯಸೋರನ್ನ ಪಡ್ಕೋತೀವಿ ಅಂದ್ಕೊಳ್ಳೋದು ಪ್ರೀತಿ ಅಲ್ಲ, ಸ್ವಾರ್ಥ. ಅವೆರಡಕ್ಕೂ ವ್ಯತ್ಯಾಸ ತಿಳ್ಕೊಳ್ಳಿ. ನನಗೆ ಹೇಳೋಷ್ಟು ದೊಡ್ಡೋಳಾಗ್ಬಿಟ್ಟೇನೆ ನೀನು. ಅಯ್ಯೋ ಇಲ್ಲ ಇಲ್ಲ, ನಾನೇನೋ ಆ ಮನೇಲಿ ಕೆಲಸ ಮಾಡೋಳು, ನೀವ್ ಆ ಮನೆಗ್ ಸೊಸೆ ಆಗ್ಬೇಕು ಅಂತ ಯಾವ್ದೋ ಭ್ರಮೇಲಿದ್ದೀರಲ್ಲ. ನನ್ಗಿಂತ ನೀವು ತುಂಬಾ ದೊಡ್ಡೋರಮ್ಮ. ಹಾ ಪ್ರೀತಿಯವ್ರೆ, ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ. ದೇವಸ್ಥಾನದಲ್ಲಿ ಹೇಳಿದ್ದೆ, ಮತ್ತೆ ಹೇಳ್ತಿದ್ದೀನಿ. ಹಣೆಲ್ ಬರ್ದಿದ್ರೆ ಎಷ್ಟ್ ಜನ ತಡೆದ್ರು ನಿಲ್ಲಲ್ಲ, ಇಲ್ದೇ ಇದ್ರೆ ಯಾರು ತಡೀದೇ ಇದ್ರೂ ಆಗತ್ತೆ. ಎಷ್ಟೇ ನೀನು ಕೊಬ್ಬು. ಹೇಳಿದ್ನಲ್ಲ ಪ್ರೀತಿಯವರೇ, ನನ್ ಬಲ, ಧೈರ್ಯ, ಪೊಗ್ರು, ನಂಬಿಕೆ ಎಲ್ಲ ಪುರೋಹಿತ್ರೆ, ಮುಹೂರ್ತಕ್ಕಿನ್ನ ಎಷ್ಟು ಟೈಮ್ ಇದೆ? ಮುಹೂರ್ತಕ್ಕಿನ್ನ 5 ನಿಮಿಷ ಟೈಮ್ ಇದೆಯಮ್ಮ. ಪ್ರೀತಿಯಲ್ಲಿ ಆಂಟಿ, ಈಗಷ್ಟೇ ನಿಮ್ಮ ಆಂಟಿ ನಿನ್ನನ್ ಕೇಳ್ತಾ ಇದ್ರು. ಇನ್ನು ಆಂಟಿ ಗಿಂಟಿ ಅನ್ನೋದೇನು, ಅತ್ತೆ ಅನ್ನೋದನ್ನ ಅಭ್ಯಾಸ ಮಾಡ್ಕೊಮ್ಮ. ರಾಹುಲ್ ಇಲ್ಲಿ ಹೊರಗಡೆ ಇದ್ದಾನೆ ಮ್ಯಾಮ್.
ನನಗುಳಿದಿರೋ ಕೊನೆ ಅವಕಾಶ ನೀನೇ ರಾಹುಲ್. ಇನ್ನೊಂದ್ಸಲ ಯೋಚನೆ ಮಾಡು. ಡ್ಯಾಡ್ ಪ್ಲೀಸ್, ಮೇಡಮ್ ಬಗ್ಗೆ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ರೆ ನನಗೇನು ಉತ್ತರ ಕೊಡೋಕ್ಕಾಗ್ತಿಲ್ಲ. ನೀನು ಉತ್ತರ ಕೊಡ್ಬೇಕಾಗಿದ್ದು ನನಗಲ್ಲ, ನಿನ್ ಮನ್ಸಿಗೆ. ತಾತ ಮೊನ್ನೆ ಮನೆಗೆ ಬಂದಾಗ ನನಗೆಷ್ಟು ಮಾತು ಹೇಳಿದ್ರು ನಿನಗೆ ನೆನಪಿಲ್ವಾ? ಅವರು ನನಗೆ ಹೇಳಿರೋ ಪ್ರತಿ ಮಾತು ನನಗೆ ನಾನೇ ಅನ್ಕೊಳ್ಳೋದು, ಕೋಪ ಬಂದಾಗ ಬೈಕೊಳ್ಳೋದು. ತಾತ ಆಗಿ ಅವರಿಗಿರೋ ಧೈರ್ಯ ತಂದೆ ಆಗಿ ನನಗಿಲ್ದಿರೋ ಹಾಗೆ ಮಾಡ್ತಾ ಇದೀಯಾ? ಅಮ್ಮ ಇಲ್ಲಿ ಬಂದು ಕುತ್ಕೊಳ್ಳಮ್ಮ. ತೇಜ, ರಾಹುಲ್ ಯಾಕೋ ಇನ್ನೂ ಬಂದಿಲ್ಲ, ಒಂದ್ಸಾರಿ ಚೆಕ್ ನಾನು ಮಾಡಿ. ಕರ್ಕೊಂಡ್ ಬರ್ತೀನಿ ಮ್ಯಾಮ್. ಇಟ್ಸ್ ಓಕೆ ಬ್ರೋ, ನಾನು ಕರ್ಕೊಂಡ್ ಬರ್ತೀನಿ. ರಾಹುಲ್, ನಿನ್ ಮನ್ಸಲ್ಲಿ ಏನಿದೆಯೋ ನನಗೆ ಅರ್ಥ ಆಗದೆ ಇದ್ರು ಈ ಮದುವೆ ಮಾತ್ರ ನಿನ್ಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಇದೇ ಮಾತನ್ನ ನಿಮ್ ಮೇಡಮ್ಗೆ ಹೇಳು. ಸೈಲೆಂಟ್ ಆಗಿದ್ದು ಜೀವನ ನಾಶ ಮಾಡ್ಕೋಬೇಡ. ಡ್ಯಾಡ್ ಪ್ಲೀಸ್, ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಮರ್ಯಾದೆಗೋಸ್ಕರ, ಮಾತುಗೋಸ್ಕರ ಮೇಡಮ್ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಮಕ್ಕಳು ಸಂತೋಷಕ್ಕಿಂತ ಮುಖ್ಯನಾ ಮರ್ಯಾದೆ? ನಿಮ್ ಭವಿಷ್ಯಕ್ಕಿಂತ ಮುಖ್ಯನಾ ಅವಳ ಮಾತು? ನಿಮ್ ಮೇಡಮ್ ಬಗ್ಗೆ ಭಯ ಪಡೋದಲ್ಲ ರಾಹುಲ್, ಈ ಅಪ್ಪನ್ ಸ್ನೇಹದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಇವತ್ತು ನಿನ್ ನಿರ್ಧಾರದ ಮೇಲೆ ಸರ್ಸು ಜೀವನಾನೇ ನಿಂತ್ಕೊಂಡಿದೆ. ಈ ಮದುವೆ ಬೇಡ ಅಂತ ಧೈರ್ಯವಾಗಿ ಹೇಳು ರಾಹುಲ್. ಈಗ ನೀನು ಈ ಅವಕಾಶನ ಬಿಟ್ರೆ ಜೀವನ ಪೂರ್ತಿ ಇದು ನಿನ್ನ ನೋವಿಗೆ ಕಾರಣ ಆಗುತ್ತೆ. ಯೋಚನೆ ಮಾಡು ರಾಹುಲ್. ದಾಟಿ ನಡೀತಿರೋ ಮದುವೆ ಇದು. ಈಗ ಯಾರಿಂದನೂ ಯಾವ ತೊಂದ್ರೆನೂ, ಯಾವ ಕೆಡುಕು, ಸಮಸ್ಯೆನೂ ಆಗಬಾರ್ದು ಅಂತಾನೆ ನಾನು ಕೇಳ್ಕೊಳ್ತಿರೋದು. ಪುರೋಹಿತ್ರೆ, ನನ್ನ ಸಂಕಲ್ಪಕ್ಕೆ ಆ ಗ್ರಹದ ಅನುಗ್ರಹನೂ ಆಗೋ ಹಾಗೆ ಬಲವಾದ ಮುಹೂರ್ತನ ಇಟ್ಕೊಳ್ಳಿ. ಖಂಡಿತನಮ್ಮ. ಆದ್ರೆ ಅದಕ್ಕೂ ಮೊದಲು ಹುಡುಗ ಹುಡುಗಿ ಉಂಗ್ರ ಬದಲಾಯಿಸ್ಕೊಂಡ್ರೆ ಇವ್ರ ಜಾತಕ ನೋಡಿ ನೀವು ಅನ್ಕೊಂಡ ಹಾಗೆ ದಿವ್ಯವಾದ ಮುಹೂರ್ತನೇ ಇಡ್ಬೋದು. ಸರಿ, ಇಲ್ಲಿ ನೋಡಿ, ನೀವಿಬ್ರು ಉಂಗ್ರ ಬದಲಾಯಿಸ್ಕೊಳ್ಳಿ.
ರಾಹುಲ್ ತಗೋ. ಮನ್ಸು ಸ್ವಲ್ಪನೂ ಸರಿ ಇಲ್ಲ. ಏನೇನೋ ಆಲೋಚನೆಗಳು, ಗೊತ್ತಿಲ್ದಿರೋ ಭಯ. ನಾವಿಬ್ರು ದೂರ ಆಗ್ತೀವೇನೋ ಅಂತ ತುಂಬಾ ಭಯ ಆಗ್ತಿದೆ. ನನಗುಳಿದಿರೋ ಕೊನೆ ಅವಕಾಶ ನೀನೇ ರಾಹುಲ್. ಇನ್ನೊಂದ್ಸಲ ಯೋಚನೆ ಮಾಡು. ಬೇಗ ಉಂಗ್ರ ಹಾಕಪ್ಪ, ಮುಹೂರ್ತದ ಸಮಯ ಮೀರೋಗ್ತಿದೆ. ರಾಹುಲ್, ಯಾಕೆ ರಾಹುಲ್? ನಿಮ್ಮ ಹತ್ರ ಪರ್ಸನಲ್ ಆಗಿ 5 ನಿಮಿಷ ಮಾತಾಡಬೇಕು ಮೇಡಮ್. ಉಂಗ್ರ ಹಾಕದ ಮೇಲೆ ಮಾತಾಡಬಹುದಲ್ವಾ? ಇಲ್ಲ ಮೇಡಮ್, ಅದಕ್ಕೆ ಮುಂಚೆನೆ ಮಾತಾಡಬೇಕು. ಪರ್ಸ್ನಲ್ ಆಗಿ ಏನಾದರೂ ಸರಸು ಬಗ್ಗೆ ಹೇಳ್ಬಿಡ್ತಾನಾ? ಇನ್ನ ಮೊದಲೇ ಪ್ಲಾನ್ ಮಾಡಿದ್ರಾ? ಅದಕ್ಕೆ ನಾ ಸರಸು ಅಷ್ಟು ಜೋರಾಗಿ ಮಾತಾಡಿದ್ದು. ಮುಹೂರ್ತದ ಸಮಯ ಮೀರ್ತಾ ಇದೆ ರಾಹುಲ್. ರಿಂಗ್ ಎಕ್ಸ್ಚೇಂಜ್ ಆದ್ಮೇಲೆ ನಿನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡ್ಕೋ. ಇಲ್ಲ ಆಂಟಿ, ಈಗಾಗಲೇ ಲೇಟ್ ಆಗಿದೆ. ಯಾವುದಕ್ಕೆ? ನಿಮ್ಮ ಹತ್ರ ಮಾತಾಡೋದಕ್ಕೆ. ಎಲ್ಲರೂ ನಮ್ಮವರೇ ಅಲ್ವಾ ರಾಹುಲ್? ಅದೇನೋ ಇಲ್ಲೇ ಮಾತಾಡು. ಪ್ರಾಬ್ಲಮ್ ಏನು ಅಂತ ನಮಗೂ ಗೊತ್ತಾಗುತ್ತಲ್ವಾ? ಇಲ್ಲ ಪ್ರೀತಿ, ನಾನು ಮೇಡಮ್ ಒಬ್ಬರಿಗೆ ಹೇಳಬೇಕಾಗಿರೋ ವಿಷಯ ಇದು. ರಾಹುಲ್ ಮಾತಾಡ್ಬೇಕು ಅಂತಿರೋದು ಬೇರೆಯವ್ರ ಜೊತೆ ಅಲ್ಲ, ತನ್ನ ತಾಯಿ ಜೊತೆ. ಆ ವಿಷಯ ಮುಖ್ಯವಾದದ್ದು. ಇಷ್ಟು ದಿನ ಮನ್ಸಲ್ಲಿಟ್ಕೊಂಡಿರೋದೇನೋ ಆಗಿರಬಹುದು. ಅದೇನೋ ತಪ್ಪು ಅನ್ನೋ ಹಾಗೆ ಯಾಕಿಷ್ಟು ಪ್ರಶ್ನೆಗಳು, ಯಾಕಿಷ್ಟು ಅನುಮಾನಗಳು? ನಿಜ ನಿಮ್ಗೆ ಗೊತ್ತಿಲ್ದಿರೋದಕ್ಕೆ ಏನೇನು ಮಾತಾಡ್ತಿದ್ದೀರಾ? ಇದರಿಂದ ನಾಶ ಆಗೋದು, ನಷ್ಟ ಆಗೋದು ನನಗೆ. ಅಂದ್ರೆ ಲಾಸ್ಟ್ ಟೈಮ್ ಕೂಡ ಎಂಗೇಜ್ಮೆಂಟ್ ಹೀಗೆ ಕ್ಯಾನ್ಸಲ್ ಆಯ್ತಲ್ಲ ಅಂತ ಭಯ ಅಷ್ಟೇ. ನೀನ್ ನಿಶ್ಚಿತಾರ್ಥ ಮಾಡ್ಕೊಂಡು ಏನು ಉದ್ಧಾರ ಮಾಡಿದ್ಯಾ? ರಾಹುಲ್, ಹೋಗ್ ಮಾತಾಡು. ಮೇಡಮ್, ಕಮ್. ತಗೋತಿರಲ್ಲ, ಆ ಪ್ರೂಫ್ ಕೂಡ ನನಗೆ ಬೇಕು. ಓಕೆ ಸರ್, ಶೋರ್. ಅಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ನಿಮಿಷ ಎಲ್ಲ ಯಾವ ಲೆಕ್ಕನೂ ಅಲ್ಲ. ಇನ್ನೂ ಎಷ್ಟೊತ್ತು ಮಾತಾಡ್ತಾರಮ್ಮ? ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ. ಒಂದ್ಸಲ ನೋಡ್ಕೊಂಡು ಬರ್ತೀನಿ. ನಿಲ್ಲು ಪ್ರೀತಿ. ಒಂಟಿಯಾಗಿ ಮಾತಾಡ್ಬೇಕು ಅಂತಾನೆ ಅಲ್ವಾ ದೂರ ಹೋಗಿದ್ದು? ನೀನ್ ಹಾಗೆ ಮಧ್ಯದಲ್ಲಿ ಹೋಗೋದು ಮ್ಯಾನರ್ಸ್ ಅಲ್ಲ. ಅಂದ್ರೆ ಇನ್ನೂ ಬರ್ಲಿಲ್ಲ ಅಂತ? ಪ್ರೀತಿ, ಅದೇನು ಪರವಾಗಿಲ್ಲ, ಬಂದ್ಬಿಡ್ತಾರೆ. ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗ್ಬೇಕು ಅಂದ್ರು ಇದೇ ದಾರಿ ಅಲ್ವಾ? ಎಲ್ಲೂ ಹೋಗಲ್ಲ. ನೀನ್ ರಿಲ್ಯಾಕ್ಸ್ ಆಗಿರು.
ನಾವಿಲ್ಲಿಗೆ ಬಂದು ತುಂಬಾ ಹೊತ್ತಾಯ್ತು. ಏನಾದರೂ ಮಾತಾಡ್ತೀಯೋ ಇಲ್ಲ ಹೀಗೆ ಸೈಲೆಂಟ್ ಆಗಿ ನಿಂತಿರ್ತೀಯೋ? ಸಾರಿ ಮೇಡಮ್. ಯಾಕೆ? ಅದು ಮೇಡಮ್ ಯಾಕೆ ಅಂದ್ರೆ ನೋಡು ರಾಹುಲ್, ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಾನೆ ಎಲ್ರಿಂದನೂ ದೂರ ಕರ್ಕೊಂಡು ಬಂದೆ. ಈಗ ಸೈಲೆಂಟ್ ಆಗಿ ನಿಂತು ಟೈಮ್ ವೇಸ್ಟ್ ಮಾಡಬೇಡ. ಏನ್ ಹೇಳಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳ್ ಮುಗಿಸು. ನನಗೆ ಈ ಮದುವೆ ಇಷ್ಟ ಇಲ್ಲ ಮೇಡಮ್. ಏನು? ಈ ಮದುವೆ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ ಮೇಡಮ್. ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನ್ಗೆ? ಇಲ್ಲಿವರೆಗೂ ಬಂದ ಮೇಲೆ ಇಷ್ಟ ಇಲ್ಲ ಅಂದ್ರೆ ಏನು? ಅಂದ್ರೆ ಮೇಡಮ್, ಕೆರಿಯರಲ್ಲಿ ಸೆಟ್ಲ್ ಆಗದೆ ಮದುವೆ ಮಾಡ್ಕೊಂಡ್ರೆ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ ಮಾಡೋದು ಕ್ರಿಟಿಕಲ್ ಆಗಬಹುದೇನೋ ಅಂತ. ನಿನ್ನ ಕೆರಿಯರ್ಗೆ ಹೆಲ್ಪ್ ಆಗ್ಲಿ ಅಂತ ತಾನೆ ಪ್ರೀತಿನ ನಾನು ಸೆಲೆಕ್ಟ್ ಮಾಡಿದ್ದು, ಮದುವೆಗೆ ಒಪ್ಸಿದ್ದು. ನಿಜಾನೇ ಮೇಡಮ್. ಆದರೆ ಕಳೆದ ಕೆಲವು ದಿನಗಳಿಂದ ಮನೇಲಿ ನಡೀತಿರೋ ಇನ್ಸಿಡೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಮದುವೆ ಮಾಡಿಕೊಂಡು ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಇನಫ್. ನಿನ್ನ ಅಬ್ಜೆಕ್ಷನ್ ವರ್ಕ್ ಪ್ರಾಜೆಕ್ಟ್ ಆಗಿದ್ದಾದ್ರೆ ಐ ವಿಲ್ ನಾಟ್ ಎಕ್ಸ್ಕ್ಯೂಸ್ ರಾಹುಲ್. ನಡಿ ಹೋಗೋಣ. ಮೇಡಮ್ ಪ್ಲೀಸ್, ದಯವಿಟ್ಟು ಇದೊಂದ್ಸಲ ನನ್ನ ಮಾತನ್ನು ಕೇಳಿ. ನನಗೆ ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಮೇಡಮ್. ಒಪ್ಕೊಳ್ಳಿ ಮೇಡಮ್. ನಾನು ಒಪ್ಪೋದಿಲ್ಲ. ಎಷ್ಟು ಸಾರಿ ಕೇಳಿದ್ದೀನಿ, ಎಷ್ಟು ದಿನ ನಾನು ಕಾದಿದ್ದೀನಿ. ಇದನ್ನಾಗ್ಲೇ ಯಾಕೆ ಹೇಳಲಿಲ್ಲ ನೀನು? ನಿಜ ಮಾತಾಡು. ನಿನ್ನ ಡ್ಯಾಡಿ ಹೀಗೆ ಹೇಳು ಅಂತ ಹೇಳಿದ್ರ ನಿನ್ನನ್ನು ಮಧ್ಯೆ ಇಟ್ಕೊಂಡು ಅವ್ರ ಕೆಲ್ಸನ ಮಾಡ್ಕೊಳ್ತಿದಾರಾ? ಇಲ್ಲ ಮೇಡಮ್, ಡ್ಯಾಡ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗನ್ಸಿದ್ದೇನೆ ನಾನು ಹೇಳ್ತಾ ಇದ್ದೀನಿ. ಏನು ನಿನಗನ್ಸೋದು? ಎಲ್ರೂ ಮುಂದೆ ಮರ್ಯಾದೆ ತೆಗಿಬೇಕು ಅಂತಾನೆ ಪಣ ಕಟ್ಕೊಂಡಿದ್ದೀರಾ ನೀವ್ ಅಣ್ಣ ತಂಗಿ ಇಬ್ರು. ಅವಳು ಮಾಡಿರೋ ಕೆಲ್ಸಕ್ಕೆ ಈಗಾಗ್ಲೇ ಮೀಡಿಯಾದಲ್ಲಿ ಮೀಟಿಂಗ್ ಅಲ್ಲಿ ನಾನು ಉತ್ತರನೇ ಕೊಡೋಕ್ಕಾಗದೆ ನನಗೆ ಹುಚ್ಚಿಡಿತಾ ಇದ್ರೆ ಈಗ ನೀನು ಕೂಡ ಅದನ್ನೇ ಮಾಡ್ತಾ ಇದೀಯಾ? ನಿನ್ನ ತಂಗಿಯಿಂದ ನಮ್ಮ ಕುಟುಂಬಕ್ಕಾಗಿರೋ ಅವಮಾನನ ಈ ಮದುವೆಯಿಂದ ಸರಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀನು ಇನ್ನೂ ದೊಡ್ಡದು ಮಾಡ್ತಾ ಇದೀಯಾ? ಮೇಡಮ್, ನಿಮ್ಮ ಮೇಲಿರೋ ಭಯದಿಂದ, ನಿಮ್ಮ ಮೇಲಿರೋ ಗೌರವದಿಂದ ಇಷ್ಟು ದಿನ ಏನು ಹೇಳದೆ ಸುಮ್ಮನಿದ್ದೆ. ಈಗ ಹೇಳಿದ ಮಾತ್ರಕ್ಕೆ ನಾನು ಒಪ್ಕೋತೀನಿ ಅಂತ ನೀನು ಹೇಗೋ ಅನ್ಕೊಂಡೆ? ನನ್ನನ್ನು ಅರ್ಥ ಮಾಡ್ಕೋತೀರಾ ಅನ್ನೋ ಒಂದು ಚಿಕ್ಕ ನಂಬಿಕೆ. ಚಿಕ್ಕ ವಯಸ್ಸಿಂದ ನೀವೇನೇ ಮಾಡಿದ್ರು, ಏನೇ ಹೇಳಿದ್ರು ಆಗಲ್ಲ ಅನ್ನೋ ಗೌರವ ಮತ್ತೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಇನ್ಯಾವತ್ತೂ ಏನನ್ನೂ ಕೇಳಲ್ಲ ಮೇಡಮ್. ನೀವು ಏನೇ ಹೇಳಿದ್ರು ನಾನು ಕೇಳ್ತೀನಿ. ದಯವಿಟ್ಟು ಇದೊಂದ್ಸಲ ನನ್ನ ಮಾತನ್ನ ಕೇಳಿ ಮೇಡಮ್, ಪ್ಲೀಸ್ ಮೇಡಮ್. ಓಕೆ ರಾಹುಲ್, ನಿನ್ನ ಡಿಸಿಷನ್ನ ನೀನು ಹೇಳಿದೆ, ನಾನು ಕೇಳಿಸ್ಕೊಂಡೆ. ಈಗ ನನ್ನ ಡಿಸಿಷನ್ ಏನು ಅಂತ ಹೇಳೋ ಟೈಮ್ ಬಂದಿದೆ. ನನಗೆ 10 ಮಿನಿಟ್ಸ್ ಟೈಮ್ ಬೇಕು. ಅದಾದ ಮೇಲೆ ನನ್ನ ನಿರ್ಧಾರ ಕೇಳಿ ನೀನು ಮಾತ್ರ ಅಲ್ಲ, ಯಾರಿಗೆ ಹೇಗೆ ಬೇಕೋ ಹಾಗಿರಬಹುದು. ಇಷ್ಟು ದಿವಸದಿಂದ ನೀವೆಲ್ಲ ಮುಚ್ಚಿಟ್ಟಿರೋ ನಿಜ ಏನು ಅನ್ನೋದು ಈಗಷ್ಟೇ ನಿನ್ನ ಮಾತಿಂದ ನನಗೆ ಅರ್ಥ ಆಯಿತು. ಯಾವ ನಿಜ ಮೇಡಮ್? ಹೇಳ್ತೀನಿ. ವಾಣಿನ ಸ್ವಲ್ಪ ಒಳಗೆ ಬರೋದಕ್ಕೆ ಹೇಳು. ಮೇಡಮ್, ನೀನು ಹೊರಗಡೆ ಹೋಗಿ ವಾಣಿನ ಸ್ವಲ್ಪ ಒಳಗಡೆ ಕಳಿಸು. ಸರಿ ಮೇಡಮ್.
ರಾಹುಲ್ ಏನಾಯ್ತು? ಮೇಡಮ್ ಏನಂದ್ರು? ಮಾತಾಡು ರಾಹುಲ್. ಆಂಟಿ ಹತ್ರ ನೀನ್ ಏನ್ ಹೇಳ್ದೆ? ಆಂಟಿ ಏನ್ ಹೇಳಿದ್ರು? ವಾಣಿ ಹತ್ರ ಮಾತಾಡೋಕೆ ಒಳಗ್ ಬರೋಕ್ ಹೇಳಿದ್ದಾರೆ. ಅಮ್ಮೋರೆ, ಡೋರ್ ಕ್ಲೋಸ್ ಮಾಡಿ ಒಳಗಡೆ ಬಾ. ನಿನ್ನನ್ನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳು. ಯಾರಿಗೂ ತಿಳಿದಿರೋ ಹಾಗೆ, ಯಾರಿಗೂ ಹೇಳ್ದೆ ನೀನು ಒಬ್ಬ ಹುಡುಗನ ಪ್ರೀತಿಸಿದ್ರೆ ಮನೇಲಿ ಒಪ್ಸಿ ಮದ್ವೆ ಮಾಡ್ಕೋತೀಯಾ ಅಥವಾ ಹೇಳ್ದೆ ಕೇಳ್ದೆ ಓಡ್ ಹೋಗ್ತೀಯಾ? ಕೇಳ್ತಿರೋದು ನಿನ್ನನ್ನೇ. ಯಾವ ಸ್ವಾರ್ಥನೂ ಇಲ್ಲದೆ ಮನೇಲಿ ಹೇಳ್ತೀಯೋ ಅಥವಾ ಮರ್ಯಾದೆ ತೆಗೆದು ಓಡ್ ಹೋಗ್ತೀಯೋ? ನನ್ನ ಪ್ರಶ್ನೆ ಅರ್ಥ ಆಗ್ಲಿಲ್ವಾ ಅಥವಾ ಹೇಳೋದಕ್ಕೆ ಇಷ್ಟ ಇಲ್ವಾ? ಓ, ನೀನು ಕೂಡ ಅವಳ ಹಾಗೇನೆ ಯೋಚನೆ ಮಾಡ್ತೀಯಾ ಅಂತ ಆಯ್ತು. ಏನಾಗ್ತಿದೆ ನಿಮ್ಮ ಜನರೇಷನ್ಗೆ? ಯಾಕೆ ಎಲ್ರು ಇಷ್ಟು ಸ್ವಾರ್ಥವಾಗಿ ಪೇರೆಂಟ್ಸ್ ಮಾತನ್ನೇ ಕೇಳ್ದೆ, ಫ್ಯಾಮಿಲಿ ಸ್ಟೇಟಸ್ನ ಅರ್ಥನೇ ಮಾಡ್ಕೊಳ್ದೆ ಈ ರೀತಿ ಬಿಹೇವ್ ಮಾಡ್ತಿದ್ದೀರಲ್ಲ? ನಿನ್ನ ಹತ್ರ ಇದೆಲ್ಲ ಡಿಸ್ಕಸ್ ಮಾಡೋದು ಕೂಡ ವೇಸ್ಟೆ. ಬಿಟ್ಟಾಕು. ಆ ಬ್ಯಾಗ್ ತಗೋ. ಓಪನ್ ಮಾಡಿ ಅದರಲ್ಲಿ ಒಂದು ಸ್ಯಾರಿನ ಹೊರಗಡೆ ತೆಗಿ. ಇದಾ ಅಮ್ಮೋರೆ? ಅಲ್ಲ, ಇದಾ? ಅಲ್ಲ. ಆ ಲಾಸ್ಟ್ ಸ್ಯಾರಿ ತೆಗಿ. ನೀನ್ ಹೋಗು.
ನನಗ್ ಬರೋಕ್ ಹೇಳಿದ್ರಲ್ಲ, ಏನ್ ಹೇಳಿದ್ರು? ಸೀರೆ ತೆಗೆದುಕೊಡು ಅಂದ್ರು, ತೆಗೆದುಕೊಟ್ಟೆ. ಸೀರೆ ಯಾಕೆ? ನಂಗೇನೋ ಗೊತ್ತಿಲ್ಲ. ವಾಣಿ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಕರೆದ್ರೇನೋ. ಆಮ್ ಐ ರೈಟ್? ವನಜಕ್ಕ ಪ್ಲೀಸ್. ಆಂಟಿ, ಏನಾಯ್ತು? ಯಾಕೆ ಹೀಗೆ ರೆಡಿ ಆಗಿದ್ದೀರಾ? ರೆಡಿ ಆಗೋದಲ್ಲ ಪ್ರೀತಿ. ಇನ್ನು ಮುಂದೆ ನಾನು ಇದೇ ರೀತಿನೇ ಇರೋದು. ಇವತ್ತಿನವರೆಗೂ ನನ್ನ ಕುಟುಂಬನೇ ನನ್ನ ಸಾಮರ್ಥ್ಯ, ಮರ್ಯಾದೆನೇ ನನ್ನ ಆಭರಣ, ಅಧಿಕಾರನೇ ನನ್ನ ಅಂದ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಮಕ್ಕಳ ನಿರ್ಧಾರದಿಂದ ಇವತ್ತು ಅದಕ್ಕೆಲ್ಲ ಬೆಲೆ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಎಲ್ಲವನ್ನೂ ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಹೀಗೇ ಇರೋದು. ಮೇಡಮ್ ಪ್ಲೀಸ್, ನೀವು ಹಾಗೆ ಮಾತಾಡಬೇಡಿ. ತೇಜ, ನೀನೊಬ್ಬನೇ ಕಣೋ. ಚಿಕ್ಕವನಿದ್ದಾಗಿಂದನೂ ನಾನು ಹೇಳೋ ಪ್ರತಿ ವಿಷಯನೂ ಒಪ್ಕೊಳ್ತಿದ್ದೆ. ಮದ್ವೆ, ಬಿಸ್ನೆಸ್ ಟಾಪಿಕ್ಸ್ ಏನಿದ್ರೂ ನಾನು ಏನ್ ಹೇಳಿದ್ರೂ ಎದುರಾಡ್ತಿರ್ಲಿಲ್ಲ. ಯಾಕೆ ಅಂತ ಕೇಳ್ತಿರ್ಲಿಲ್ಲ. ದಟ್ಸ್ ವೈ ಯು ಆರ್ ಎಕ್ಸೆಪ್ಷನಲ್. ಮೇಡಮ್ ಬೇಡ. ಬಂದ್ಹಾಗೆ ನೀವು ನಿರ್ಧಾರನ ತಗೋಬಹುದು. ನಿಮಗಿಷ್ಟ ಬಂದ್ಹಾಗೆ ನೀವು ಬದುಕಬಹುದು. ವಾಗ್ದೇವಿ, ಆವೇಶದಲ್ಲಿ ನೀನ್ ಯಾವ ನಿರ್ಧಾರನೂ ತಗೋಬೇಡ. ನೀನಿಲ್ದೇ ಇದ್ರೆ ನಾವೆಲ್ಲ ಏನಾಗ್ಬೇಕು? ನಾನಿರೋದ್ರಿಂದನೇ ಅವರಿಷ್ಟಕ್ಕೆ ಅವರು ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ಕ. ಇಲ್ಲ ಮೇಡಮ್, ನಾನು ಹಾಗೆ ಹೇಳಲಿಲ್ಲ. ಈ ಮದುವೆ ಬೇಡ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ನೇ ಹೊರತು ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ನಿನ್ನ ಮಾತಲ್ಲಿರೋ ರೆಸ್ಪೆಕ್ಟ್ ನೀನ್ ತಗೊಂಡಿರೋ ನಿರ್ಧಾರದಲ್ಲಿ ನನಗೆ ಕಾಣಿಸ್ತಿಲ್ಲ ರಾಹುಲ್. ಆಂಟಿ ನಿಂತ್ಕೊಳ್ಳಿ. ನಿಮ್ ಜೊತೆಗೆ ನಾನ್ ಕೂಡ ಬರ್ತೀನಿ. ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು ನಿಮ್ ಜೊತೆಗೆ ಇರ್ತೀನಿ. ನನ್ನ ಕುಟುಂಬದಲ್ಲಿ ಯಾರಿಗೂ ಇಲ್ದೇ ಇರೋ ಶ್ರದ್ಧೆ ನಿನಗೆ ಮಾತ್ರ ಯಾಕೆ ಪ್ರೀತಿ? ಇವ್ರು ಮಾಡಿರೋ ಕೆಲಸಕ್ಕೆ ನಿನಗ್ಯಾಕೆ ಶಿಕ್ಷೆ? ಬೇಡ, ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡಿ. ಮೇಡಮ್ ಬೇಡ ಮೇಡಮ್, ನೀವು ಎಲ್ಲಿಗೂ ಹೋಗ್ಬಾರ್ದು. ಇಲ್ಲೇ ಇದ್ದು ನಿನ್ನ ನಿರ್ಧಾರಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಈ ಕುಟುಂಬಕ್ಕೆ ನಾನು ಕೊಟ್ಟಿರೋ ಮಾತಿಗೆ ನಾನು ತಪ್ಪಿದ್ದೀನಿ. ಇನ್ನು ಮುಂದೆ ನನ್ನ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ಕೊಡ್ದು. ಕೊನೆಗೆ ನಾನು ಸತ್ರು ಕೂಡ ನೀನು ಮಾತ್ರ ಯಾವ ಕಾರಣಕ್ಕೂ ನನ್ನ ಅಂತ್ಯ ಸಂಸ್ಕಾರ ಮಾಡ್ಕೊಡ್ದು.
ತೇಜ, ಹೀಗೆ ಹೆದರ್ಸಿ ಅವನ ಭವಿಷ್ಯನ ಹಾಳು ಮಾಡಬೇಕು ಅನ್ಕೊಳ್ಳೋದು ಸರಿಯಲ್ಲ. ತನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ಕೊಳ್ಳೋದು ತಪ್ಪಲ್ಲ, ಆದ್ರೆ ಹೀಗೆ ಮಾತಲ್ ಕಟ್ ಹಾಕೋದು ತಪ್ಪು. ನವ್ಯ ವಿಷಯದಲ್ಲೂ ಹೀಗೆ ಮಾಡಿದ್ಲು. ಕೊನೆಗೆ ಆಗಿದ್ದೇನು? ನಿಜ ಹೇಳೋ ಅವಕಾಶನೇ ಇಲ್ಲದೆ ಅವಳು ಎಲ್ಲರಿಂದನೂ ದೂರ ಆದ್ಲು. ರಾಹುಲ್ ಧೈರ್ಯ ಮಾಡಿ ಮಾತಾಡಿದ್ರು ಕೂಡ ಅವಳ ನಿರ್ಧಾರದಲ್ಲಿ ಬದಲಾವಣೆ ಆಗದಿದ್ರೆ ಏನ್ ಪ್ರಯೋಜನ? ಬದಲಾಗಬೇಕಾಗಿರೋದು ನಾನಲ್ಲ, ನಾನ್ ನಂಬಿರೋ ಮನುಷ್ಯರು. ಅವರಂದ್ಕೊಂಡಿರೋ ಹುಡುಗಿನೇ ರಾಹುಲ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಸ್ವಾರ್ಥದಿಂದ ಈ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ನಾನ್ ತಡಿಬೇಕು ಅನ್ಕೊಂಡಿದ್ರೆ ನಾವಿಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಮತ್ಯಾತಕ್ಕೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಾತಿಗೆ ಎದುರಾಡ್ಬೇಕು ಅನ್ನೋ ಹಠದಿಂದಾನೇ ವಾದ ಮಾಡ್ತಿದ್ರಲ್ಲ. ರಾಹುಲ್ ಒಪ್ಕೊಂಡ ಮೇಲೂ ಕೂಡ ಯಾಕೆ ಬೇಡ ಅಂತ ವಿರೋಧಿಸ್ತಾ ಇದ್ರಿ? ಒಪ್ಕೊಂಡಿದ್ದಲ್ಲ, ಭಯ ಪಡಿಸಿ ಬಲವಂತವಾಗಿ ಒಪ್ಸಿರೋದು. ಏನಾಗಿದ್ರೂ ಪರವಾಗಿಲ್ಲ, ರಾಹುಲ್ ಪ್ರೀತಿ ಮದ್ವೆ ನಡೆಯೋದೇ ನನಗೆ ಮುಖ್ಯ. ಈ ವಿಷಯದಲ್ಲಿ ಯಾರೂ ಕೂಡ ಇನ್ವಾಲ್ವ್ ಆಗ್ಕೂಡ್ದು. ನನ್ನ ಮಾತಿಗೆ ತಪ್ಪಿ ನಡೀಕೂಡ್ದು. ಇದು ನನ್ನ ಆರ್ಡರ್. ನಿಮಗೂ ಕೂಡ. ತೇಜ, ಮೂರ್ಖತನದ ಪರಾಕಾಷ್ಠೆ ಇದು. ಡ್ಯಾಡ್, ನಿಂತ್ಕೊಳ್ಳಿ. ಇಲ್ಲ ತೇಜ, ತಡೆಯೋ ಅವಕಾಶ ಇಲ್ದಿದ ಮೇಲೆ ಅವಳಿಗೆ ಬೇಕಾದ ಹಾಗೆ ಮಾಡ್ಕೊಂಡು ಹೋಗ್ಲಿ. ನಾನು ಕಾರಲ್ಲಿರ್ತೇನೆ, ನೀವು ಬನ್ನಿ. ಪ್ರೀತಿ, ಹೋಗ್ ಕೂತ್ಕೋ. ಪುರೋಹಿತ್ರೆ, ನೀವು ಶುರು ಮಾಡಿ. ಹುಡುಗಿ ಕೈಗೆ ಉಂಗ್ರ ಹಾಕಪ್ಪ. ಪುರೋಹಿತ್ರೆ, ಇನ್ಯಾಕ್ ತಡ, ಲಗ್ನ ಪತ್ರಿಕೆನ ಓದಿ. 19ನೇ ದಿನ ಶ್ರೀಯುತ ಅರುಣ್ ಪ್ರಸಾದ್ ಮತ್ತು ಶ್ರೀಮತಿ ವಾಗ್ದೇವಿ ಅವರ ಪುತ್ರ ಚಿರಂಜೀವಿ ರಾಹುಲ್ಗೆ
ಕಂಚಿಕೋಟ ವಿಶ್ವನಾಥ್ ಪ್ರಿಯದರ್ಶಿನಿ ದಂಪತಿಗಳ ಪುತ್ರಿ ಚೀಸೋ ಪ್ರೀತಿಗೆ ವಿವಾಹ ನೆರವೇರಿಸಲು ಹಿರಿಯರು ನಿಶ್ಚಯಿಸಿದ್ದಾರೆ.